ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಫ್ಲವರ್ ಕ್ಯಾಪ್ ಬೀಡ್ಸ್ನ ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ಆದಂಥ ಹಾಗೆ ಎಲಿಗೆಂಟ್ ಲುಕ್ ಕೊಡುವಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ಇದು ಒಂದು ಹೊಸ ರೀತಿಯ ಕ್ರೋಶೆ ಡಿಸೈನು. ಈ ಥರ ರೆಡಿ ಮಾಡಿಕೊಂಡು ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ. ಇದು ಆಲ್ರೆಡಿ ಮೀಶೋದಲ್ಲಿ ಸಿಗುತ್ತೆ. ನೀವು ಸರ್ಚ್ ಮಾಡಿದಾಗ ಈ ಒಂದು ಬೀಡ್ಸ್ ಅನ್ನೋದು ಸಿಗುತ್ತೆ. ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಬಿಟ್ಟು ಮೀಶೋದಲ್ಲಿ ಸರ್ಚ್ ಮಾಡಿ ಈ ಬೀಡ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ರೆಗ್ಯುಲರ್ ಆಗಿ ತೊಗೊಂಡದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ, ಅಲ್ಲ 8 ಇದೆ, 8 ಇದೆ. 8.0.9 mm ಬಳಸ್ತಾ ಇದ್ದೀನಿ ಇವತ್ತು. ಹಾಗೆ ಇದು ಡಿಸೈನ್ ಹಾಕೋದಕ್ಕೆ ದಾರ ಬಂದು 6 ಎಳೆ ದಾರನ ನಾನಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಗಮ್ ಕೂಡ ತೊಗೊಂಡಿದ್ದೀನಿ. ವಿತೌಟ್ ಬೀಡ್ಸ್, ಅಂದರೆ ಇದು ಒಂದು ಬೀಡ್ಸ್ ಬಿಟ್ಟರೆ ಯಾವುದೇ ಒಂದು ಬೀಡ್ಸ್ನ ಬಳಸ್ತಾ ಇಲ್ಲ. ಇದು ತುಂಬ ಸ್ಮಾಲ್ ಸೈಜಲ್ಲಿ ಬರುತ್ತೆ, ಕ್ಯೂಟಾಗಿ ಕೂಡ ಬರುತ್ತೆ. ಲೈಟ್ ವೇಟ್ ಆದಂಥ ಬನಾರಸ್ ಸೀರೆಗಳಿಗೆ ಹಾಗೆ ಮೈಸೂರು ಸಿಲ್ಕ್ ಸೀರೆಗೆ ಒಂದು ಪರ್ಫೆಕ್ಟ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ವೋ ಈ ಥರ ಒಂದು ಸತಿ ಡಿಸೈನ್ನ ಟ್ರೈ ಮಾಡಿ. ಫಸ್ಟ್ ನೋಡಿ, ಈ ರೀತಿ ಆಲ್ರೆಡಿ ಹ್ಯಾಂಗಿಂಗ್ ಥರ ಬೀಡ್ಸ್ ಇರುತ್ತೆ. ಇದ್ರ ಒಳಗಡೆ ದಾರಾನ ಎಳ್ಕೋಬೇಕು. ಈ ರೀತಿ ಥ್ರೆಡನ್ನು ಎಳ್ಕೊಂಡು ಈ ಗಂಟು ಹಾಕಿರುವಂಥ ಥ್ರೆಡ್ ಏನಿದೆಯಲ್ಲ ಇದನ್ನು ಈ ರೀತಿ ಎಳ್ಕೊಳ್ಳಿ. ಆ ಒಂದು ಹೋಲ್ ಏನಿದೆ ಅದರಲ್ಲಿ ಟೈಟಾಗಿ ಅದು ಕುಂತ್ಕೊಳ್ಳುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಎಳ್ಕೊಂಡು ನೀವು ಗಂಟನ್ನು ಕಟ್ಟೂ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ನೀವು ಗಮ್ ಪೇಸ್ಟ್ ಮಾಡಿಕೊಂಡು ಬಿಡ್ಬೋದು. ಸೊ ಒಂದು ಚೈನ್ ಹಾಕಿದ್ದೀನಿ ನೋಡಿ. ಒಂದು ಚೈನ್ ಹಾಕಿದ ಮೇಲೆ 2, 3, 4, 5, 6 ಚೈನ್ಗಳನ್ನ ಹಾಕ್ಕೋಬೇಕು. ಸೊ ಈ ಎಕ್ಸ್ಟ್ರಾ ಗಂಟೆ ಏನಿದೆಯಲ್ಲ ಲಾಸ್ಟಲ್ಲಿ ನಾನು ಕಟ್ ಮಾಡಿಕೊಂಡು ಲಾಸ್ಟ್ ಗಮ್ ಪೇಸ್ಟ್ ಮಾಡ್ತೀನಿ. ಎಲ್ಲ ಟೋಟಲಾಗಿ ಥ್ರೆಡ್ಡೆಲ್ಲ ಇಲ್ಲಿಗೆ ಬರುತ್ತೆ. ಆಗ ಎಲ್ಲನೂ ಒಟ್ಟಿಗೆ ಅಂಟಿಸ್ಕೊಂಡು ಎಕ್ಸ್ಟ್ರಾ ಇರುವಂಥ ಥ್ರೆಡನ್ನು ನೀವು ಕತ್ತರಿಲೆ ಕಟ್ ಮಾಡ್ಕೊಂಬಿಟ್ರೆ ನೀಟಾಗಿ ಕವರ್ ಆಗುತ್ತೆ. ನೋಡಿ, ಇಲ್ಲಿ 6 ಚೈನ್ಗಳನ್ನ ಹಾಕಿದ್ದೀನಲ್ವ. 6 ಚೈನ್ ಹಾಕಿದ ಮೇಲೆ ನೋಡಿ, ಯಾವುದೇ ಒಂದು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಬೇಡ. ಹಾಗೆ ಈ ಒಂದು ಚೈನ್ನ ಈ ಒಂದು ಫ್ಲವರ್ ಕ್ಯಾಪ್ ಬೀಡ್ಸ್ ಏನಿದೆಯಲ್ಲ ಸೊ ಅದ್ರ ಒಳಗಡೆ ಹಾಕಿಬಿಟ್ಟು ದಾರನ ತೊಗೊಂಡು ಈ 6 ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ 6 ಚೈನ್ ಲಾಕ್ ಹಾಕಿದ ತಕ್ಷಣ ನಮಗೆ ಇಲ್ಲಿ ಒಂದು ಚೈನ್ ರೆಡಿ ಆಗುತ್ತೆ. ರೌಂಡ್ ಶೇಪ್ ಇರುವಂಥದ್ದು ಒಂದು ಸರ್ಕಲ್ ಥರ ಚೈನ್ ಅನ್ನೋದು ಇಲ್ಲಿ ಕ್ರಿಯೇಟ್ ಆಗುತ್ತೆ. ಈ ರೀತಿ ಚೈನ್ ಹಾಕಿದ ಮೇಲೆ ನೋಡಿ, ಈಗ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. ಮತ್ತು 1, 2, 3, 4 ಚೈನ್ನ ಹಾಕಿಬಿಟ್ಟು ಸ್ವಲ್ಪ ರಿವರ್ಸಲ್ಗಡೆ ಇದನ್ನು ತಿರ್ಸ್ಕೊತೀನಿ. ರಿವರ್ಸ್ ಕಡೆ ತಿರ್ಸ್ಕೊಂಡು ನೀಡಲ್ ಮೇಲೆ ನೋಡಿ 2 ಬರಿ ದಾರನ ಸುತ್ಕೊತಾ ಇದ್ದೀನಿ. 2 ಬರಿ ದಾರನ ಸುತ್ತಕೊಂಡು ಇಲ್ಲೇ ನಾವು 6 ಚೈನ್ಗಳು ಹಾಕಿ ಒಂದು ಸರ್ಕಲ್ ಥರ ಏನು ರೆಡಿ ಮಾಡ್ಕೊಂಡಿದ್ದೀವಲ್ವ, ಸೊ ಇದ್ರ ಒಳಗಡೆ ಬೇಡ. ಇಲ್ಲೇನು ಚೈನ್ ಏನಿದೆಯಲ್ಲ ಈ ಒಂದು ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು ಈಗ ನೀಡಲ್ ಮೇಲೆ 2 ದಾರ ಇದೆ, ಈ 2 ದಾರನ ದಿಂದ ಪಾಸ್ ಮಾಡ್ಕೋಬೇಕು. ಅಂದರೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ಹಾಕ್ಕೋಬೇಕು. ನಾರ್ಮಲಾಗಿ 3 ಚೈನ ಹಾಕಿಬಿಟ್ಟು ತ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡಿದೆ. ಬಟ್ ಸ್ವಲ್ಪ ಎಳೆಯುತ್ತೆ. ಏನಾಗುತ್ತೆ ಅಂದರೆ ಇದೇ ಸ್ವಲ್ಪ ಲೆಂತಿ ಆಗುತ್ತೆ. ಇದು ಚೈನ್ ಹಾಕಿರೋದು ಸ್ವಲ್ಪ ಮೆಜರ್ಮೆಂಟ್ ಕಮ್ಮಿ ಆಗಿತ್ತು. ಆ ಡಿಸೈನ್ ಕೂಡ ಸ್ವಲ್ಪ ಒಂದು ರೀತಿ ಫೋಲ್ಡ್ ಥರ ಕಾಣ್ತಿತ್ತು. ಹಂಗಾಗಿ ನಾನು ಏನು ಮಾಡಿದ್ದೀನಿ, ಇಲ್ಲಿ 4 ಚೈನ್ ಹಾಕಿಬಿಟ್ಟು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಈ ರೀತಿ ಎಳ್ಕೊಂಡಾಗ ಇಲ್ಲಿ ನೋಡಿ ಈಕ್ವಲ್ ಆಗಿ ತ್ರಿಬಲ್ ಕ್ರೋಶೆ ಕಂಬ ಹಾಗೆ ಇಲ್ಲಿ ಹಾಕಿರುವಂಥ ಚೈನು ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಒಂದು ಚೈನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕಿಬಿಟ್ಟು ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ವರ್ಕ್ ಮಾಡಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಚೈನ್ ಏನು ಮಾಡಿದ್ದೀವಲ್ವ ಅದ್ರ ಒಳಗಡೆ ಈಗ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಇಲ್ಲಿ ನಾನು 3 ಸತಿ ವರ್ಕ್ ಮಾಡ್ಕೊಂಡು, ಅದೇ 4 ಚೈನ ಬಿಟ್ಬಿಟ್ಟು 3 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ 3 ಸತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ಈಗ 4 ಚೈನ ಮಾಡ್ಕೊತಾ ಇದ್ದೀನಿ. 1, 2, 3 ಆ್ಯಂಡ್ 4. ಮತ್ತು 4 ಚೈನ ಹಾಕಿ ಇದೇ ಚೈನ್ ಒಳಗಡೆ ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಎಕ್ಸ್ಟ್ರಾ ಬೆರಳು ಥ್ರೆಡ್ ಏನಿದೆಯಲ್ಲ ಸ್ವಲ್ಪ ಈ ರೀತಿ ಟೈಟಾಗಿ ಎಳ್ಕೊಂಡಿರಿ. ಆವಾಗ ಈ ಸೂಜಿ ಮೇಲೆ ಇರುವಂಥ ದಾರ ಕೂಡ ಆ ಒಂದು ಚೈನಿಗೆ ಟೈಟಾಗಿ ಕುಂತ್ಕೊಳ್ಳುತ್ತೆ. ಸೊ ಈ ರೀತಿ ಟೈಟಾಗಿ ಎಳ್ಕೊಂಡ್ಮೇಲೆ ನೋಡಿ, ಈಗ ಮತ್ತೆ 1, 2, 3, 4 ಮತ್ತೆ 4 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಮತ್ತು 4 ಚೈನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಂಡು ಮತ್ತು ಇದೇ ಚೈನ್ ಒಳಗಡೆ ಮತ್ತೆ ಈಗ 3 ಸತಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಒಂದು ಪೆಟಲ್ಸ್ಗೆ ಎಷ್ಟು ಕೌಂಟ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ಹಾಕಿರುವಂಥ 4 ಚೈನು, ಹಾಗೆ ಈಗ ಮಾಡ್ಕೊಳ್ಳುವಂಥ 3 ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ ಲಾಕ್ ಮಾಡಬೇಕಾದ್ರೆ ಮತ್ತೆ 4 ಚೈನು, ಒಂದು ಪೆಟಲ್ಸಿಗೆ 5 ಟ್ರಿಬಲ್ ಕ್ರೋಶೆ ಕಂಬ ಥರ ಇಲ್ಲಿ
ಕಾಣಿಸ್ತಿರುತ್ತೆ ನೋಡಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಇದೇ ಒಂದು ಚೈನ್ ಒಳಗಡೆ ಹೋಗಿ ದಾರನ ತಂದು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈಗ 3 ಸತಿ ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಈ ಒಂದು ಚೈನ್ ತೊಗೊಂಡ್ರೆ 4. ಈಗ ಇದು ಒಂದು 4 ಚೈನ್ ಹಾಕಿದರೆ 5 ಕೌಂಟ್ ಆಗುತ್ತೆ. ಸೊ ಒಂದೊಂದು ಪೆಟಲ್ಸ್ಗೆ ಈ ರೀತಿ ವರ್ಕ್ ಅನ್ನೋದು ನೀವು ಮಾಡ್ಕೋಬೇಕು. ಸೊ 4 ಚೈನ್ ಹಾಕಿ ನೋಡಿ. ಮತ್ತು ಇದ್ರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ನ ಲಾಕ್ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಎಳ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಈ ರೀತಿ ಎಳ್ಕೊಂಡು ಸ್ವಲ್ಪ ಈ ರೀತಿ ಜರ್ಸ್ಕೊಳ್ಳಿ. ಥ್ರೆಡ್ ವರ್ಕ್ ಡಿಸೈನು ಅದೇ ಪ್ಲೇಸಿಗೆ ವರ್ಕ್ ಮಾಡಬೇಕಾಗತ್ತೆ. ನಮಗೆ ಪ್ಲೇಸ್ ಇಲ್ಲ ಅಂತರ ಕಾಣಿಸುತ್ತೆ, ಇಲ್ಲ ಹಾಗೆ ವರ್ಕ್ ಮಾಡ್ಕೊತಾನೆ ಹೋಗಿ ಅದೇ ಒಂದು ಆ ಪ್ಲೇಸಿಗೆ ವರ್ಕ್ ಅನ್ನೋದು ನೀಟಾಗಿ ಲಾಸ್ಟಲ್ಲಿ ನೀವು ಕೈಯಿಂದ ಈ ರೀತಿ ಮಾಡಿಕೊಂಡಾಗ ನೀಟಾಗಿ ಕವರ್ ಆಗುತ್ತೆ. ಸೊ ಮತ್ತೆ 4 ಚೈನ ಹಾಕ್ತಾಯಿದ್ದೀನಿ. ಮತ್ತು ಸೇಮ್ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತೆ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸೇಮ್ 3 ಟೈಮು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಕೆಳಗಡೆ ಹಾಕಿರುವಂಥ ನಾವು ಚೈನ್ ಏನಿದೆಯಲ್ಲ ಆ ಚೈನಲ್ಲಿ ಹೋಗಿ ದಾರನ ತೊಗೊಂಡು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಈ ರೀತಿ 4 ಪೆಟಲ್ಸ್ಗಳನ್ನ ನಾನಿಲ್ಲಿ ವರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ 4 ಪೆಟಲ್ಸ್ಗಳಾಗಿದೆ. 4 ಈ ರೀತಿ ಫ್ಲವರ್ ಪೆಟಲ್ಸ್ ಹಾಕಿದ್ಮೇಲೆ ಮತ್ತೆ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಮತ್ತು 4 ಚೈನ್ನ ಹಾಕಿಬಿಟ್ಟು ಮತ್ತು ಇದೇ ಒಂದು ಚೈನ್ ಏನು ಮಾಡಿದ್ದೀವಲ್ಲ ಆ ಚೈನಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೋಡಿ ದಾರಾನ ನಾನು ಸ್ವಲ್ಪ ಟೈಟ್ ಮಾಡ್ಕೊತಾ ಇದ್ದೀನಿ. ಟೈಟ್ ಮಾಡಿಕೊಂಡು ಈಗ ನೋಡಿ ಇಲ್ಲಿ ಫಸ್ಟ್ ಇದೇನು ಬೀಡ್ಸಿಂದೊಂದು ಹೋಲ್ ಇದೆಯಲ್ಲ ಈ ಹೋಲ್ ಒಳಗಡೆ ಮತ್ತೆ ಒಂದು ಸತಿ ಥ್ರೆಡನ್ನು ತೊಗೊಂಡು ಸೊ ಟೈಟಾಗಿ ಒಂದು ಸತಿ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು 1, 2 ರಿಂದ 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಈ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಥ್ರೆಡನ್ನು ಕಟ್ ಮಾಡ್ಕೊಂಡು ಈ ರೀತಿ ಎಳ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಫ್ಲವರ್ ಅನ್ನೋದು ಬರುತ್ತೆ. 4 ಪೆಟಲ್ಸ್ ಸಾಕು. ಸೊ 4 ಪೆಟಲ್ಸ್ಗಳನ್ನ ಹಾಕಿದ್ದೀನಿ. 5 ಹಾಕಿದ್ರೆ ಅಷ್ಟೊಂದಿರಲ್ಲ, 4 ಕರೆಕ್ಟಾಗಿ ಕುಂತ್ಕೊಳ್ಳುತ್ತೆ. 5 ಪ್ಲೇಸಲ್ಲಿ ಈ ಒಂದು ಕ್ಯಾಪಿಟ್ಸ್ ಅನ್ನೋದು ಕಾಣಿಸುತ್ತೆ. ರೆಡ್ ಕಲರ್ ಫ್ಲವರಿಗೆ ಗ್ರೀನ್ ಕಲರ್ ಲೀಫ್ ಹಾಗೆ ಒಂದು ವೈಟ್ ಫ್ಲವರ್ ಥರ ಡಿಸೈನ್ ಅನ್ನೋದು ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಈಗ ನೋಡಿ ಇದು ರೈಟ್ ಸೈಡು, ಇದು ಬಂದು ರಾಂಗ್ ಸೈಡು. ಸೊ ರಾಂಗ್ ಸೈಡಲ್ಲಿ ಏನು ಮಾಡ್ತಾಯಿದ್ದೀನಿ, ಈಗ ಎಕ್ಸ್ಟ್ರಾ ಇರುವಂಥ ದಾರನ ಗಮ್ ಪೇಸ್ಟ್ ಮಾಡಿಕೊಂಡು ಇದನ್ನು ಎಲ್ಲದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಥ್ರೆಡನ್ನು ಈ ಕಡೆ ಇರೋದು ಮತ್ತು ಆ ಕಡೆ ಇರೋದು. ಆಮೇಲೆ ಡ್ರೈ ಆದಮೇಲೆ ನೋಡಿ ಎಲ್ಲ ಎಕ್ಸ್ಟ್ರಾ ಥ್ರೆಡ್ ಏನಿಸಿದೆಯಲ್ಲ ಅದನ್ನೆಲ್ಲನೂ ಸಿಸರಿಂದ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಸೊ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿಕೊಂಡು ಸೊ ಈ ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆಯಲ್ಲ ಎಲ್ಲದನ್ನು ನೀಟಾಗಿ ಕಟ್ ಮಾಡಿಕೊಂಡು ಸೊ ಫಿನಿಶಿಂಗ್ ಬಂದು ನೋಡಿ ಈ ಥರ ಬರುತ್ತೆ. ಸೊ ಮಿಡ್ಲಲ್ಲಿ ಒಂದು ಕ್ಯಾಪ್ ಅಂದರೆ ನೀವು ಇದೇ ರೀತಿ ಬಿಡ್ಬೋದು, ಇಲ್ಲಾಂದರೆ ಒಂದು ಬೀಡ್ಸ್ ಕೂಡ ಹಾಕ್ಬೋದು. ಸೊ ಹೋಲ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಈ ರೀತಿ ಒಂದು ರೌಂಡ್ ಶೇಪು ಗೋಲ್ಡ್ ಕಲರ್ ಬೀಡ್ಸ್, ಈ ಹೋಲ್ ಎಷ್ಟು ಗ್ಯಾಪ್ ಇದೆಯೋ ಆ ಗ್ಯಾಪಿಗೆ ತಕ್ಕಂಥ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ಗಮ್ ಪೇಸ್ಟ್ ಮಾಡಿ ನೀವು ಹಾಕಿಬಿಟ್ರೆ ಸೊ ಈ ರೀತಿ ಒಂದು ಫ್ಲವರ್ ಟಸಲ್ಸ್ಗಳನ್ನೋದು ಹ್ಯಾಂಗಿಂಗ್ ಟಸಲ್ಸ್, ಕ್ರೋಶೆ ಹ್ಯಾಂಗಿಂಗ್ ಟಸಲ್ಸ್ ಅನ್ನೋದು ರೆಡಿ ಆಗುತ್ತೆ. ಸೊ ನೀವು ಎಷ್ಟು ಸೀರೆಗೆ ಬೇಕೋ ನೋಡ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರ ಬೇಕೋ ದೂರ ಬೇಕೋ ಯಾವ ಒಂದು ಮೆಜರ್ಮೆಂಟಲ್ಲಿ ಬೇಕೋ ನೋಡ್ಕೊಂಬಿಟ್ಟು 2 ಕಲರ್ ಇದ್ದರೆ 2 ಕಲರಲ್ಲಿ ಕೂಡ ರೆಡಿ ಮಾಡ್ಕೋಬೋದು, ಇಲ್ಲಾಂದರೆ ಒಂದೇ ಕಲರ್ ಬೇಕಿದ್ರೆ ಒಂದೇ ಕಲರಲ್ಲೇ ಕೂಡ ನೀವು ಮಾಡ್ಕೋಬೋದು. ಆ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ಗಳನ್ನ ತೊಗೊಂಡಿರ್ತೀರ ಗೋಲ್ಡ್ ಕಲರ್ ಸೀರೆಗೆ, ಸೊ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ರೀಸೆಂಟಾಗಿ ಎಲ್ಲವನ್ನೂ ಸ್ವಲ್ಪ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಮಾಡೋಣ ಅಂದ್ಕೊಂಡೆ, ಕೆಲಸದ ಸಮಯದಲ್ಲಿ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಈಗ ಫ್ರೀ ಸಿಕ್ಕೋದಕ್ಕೆ ನಾನು ಈ ಥರ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಇನ್ನೂ ಒಂದು ಮೆಥಡ್ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಬೀಡ್ಸ್ ಬೇಡ ಅನ್ನೋರು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೋದು. ಸ್ವಲ್ಪ ಓವರಾಗಿ ಸ್ವಲ್ಪ ಜಾಸ್ತಿ ಮಣಿ ಇಷ್ಟಪಡೋರು ಕೂಡ ಇರ್ತಾರೆ. ಸೊ ಅಂಥವ್ರು ಈ ರೀತಿ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಓವರಾಗಿ ಒಂದು ರೀತಿ ಬ್ರೈಡಲ್ ಲುಕ್ ಬೇಕು ಇನ್ನೂ ಗ್ರ್ಯಾಂಡಾಗಿ ಅಂದರೆ ಈ ರೀತಿ ಎಕ್ಸ್ಟ್ರಾ ಬೀಡ್ಸ್ಗಳನ್ನ ಹಾಕ್ಕೊಂಡು ಈ ರೀತಿ ಕೂಡ ರೆಡಿ ಮಾಡ್ಕೋಬೋದು. ಸಾಕು ಸಿಂಪಲ್ ಡಿಸೈನ್ ಲುಕ್ ಬೇಕು ಅಂದರೆ ಈ ಥರ ಕೂಡ ನೀವು ರೆಡಿ ಮಾಡ್ಕೋಬೋದು. ಈಗ ಯಾವ ರೀತಿ ಸ್ಯಾರಿಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಫಸ್ಟು ನಿಮ್ಮ ಕಲರ್ ಸೀರೆ ಯಾವುದಿದೆಯೋ ಅದನ್ನು ನೀಟಾಗಿ ಈ ರೀತಿ ಪಲ್ಲುನ ಹಾಕಿಬಿಟ್ಟು
ಈಗ ನಿಮಗೆ ಯಾವ ಥರ ಮೆಜರ್ಮೆಂಟ್ಗೆ ಬೇಕೋ ಹತ್ತಿರ ದೂರ ನೋಡಿಕೊಂಡು ಮೆಜರ್ಮೆಂಟಿಂದ ಟೇಪಿಂದ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೆರಳು ಸಹಾಯದಿಂದ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಲ್ಲಲ್ಲಿ ನೀವು ಕ್ರೋಶದಲ್ಲಿ ಹೋಲ್ಸನ್ನು ಹಾಕ್ಕೊಂಡು ಕೂಡ ಹಾಕ್ಕೋಬೋದು. ಬಟ್ ಹಾಕೋಕ್ಕೆ ಮುಂಚೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಳೋಕೆ ಹೋದರೆ ಸ್ವಲ್ಪ ಜರುಗೋದು, ಈ ಥರ ಆಗೋದು, ಸುಕ್ಕು ಬರೋದು, ಆ ಥರ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಬ್ಯಾಕ್ ಸೈಡಲ್ಲಿ, ಡಿಸೈನ್ ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡಿ ಸ್ವಲ್ಪ ಒಂದು 3 ಸಲ ಚಿಕ್ಕದಾಗಿ ಈ ರೀತಿ ಇದು ಮಾಡ್ಕೊಂಡ್ಬಿಟ್ಟು ಫಸ್ಟ್ ಇದನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಡಿ ಪಲ್ಲುಗೆ. ಕರೆಕ್ಟಾಗಿ ಗ್ಯಾಪು ಎಲ್ಲ ನೋಡ್ಕೊಂಡ್ಬಿಟ್ಟು ಸೊ ಆ ಒಂದು ಗ್ಯಾಪಿಗೆ ಇದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಸೊ ಕೆಳಗಡೆ ಈ ಥರ ಹ್ಯಾಂಗ್ ಆಗ್ತಾ ಇರುತ್ತೆ, ಇದು ಈ ರೀತಿ ಬರುತ್ತೆ. ಸೊ ನೋಡಿ ಈ ರೀತಿ ಬರುತ್ತೆ. ಸೊ ಈ ರೀತಿ ಇವೆಲ್ಲವನ್ನು ಮೆಜರ್ಮೆಂಟ್ನ ನೋಡಿ ಅಟ್ಯಾಚ್ ಮಾಡಿಕೊಂಡು ಲಾಸ್ಟಿಗೆ ಸೇಮ್ ಕಲರ್ ಕಾಟನ್ ಥ್ರೆಡನ್ನು ತೊಗೊಂಡು 1-2 ಟಿಚ್ನ ಹಾಕಿಬಿಡಿ, ನೀಟಾಗಿ ಕುಂತ್ಕೊಳ್ಳುತ್ತೆ. ಹಾಕೋಕ್ಕೆ ಮುಂಚೆ ಫಸ್ಟ್ ಗಮ್ ಪೇಸ್ಟ್ ಮಾಡಿಕೊಂಡೆ ನೀವು ಟಿಚ್ ಮಾಡ್ಕೊಳ್ಳಿ, ನಿಮಗೆ ಕೂಡ ಈಸಿ ಆಗುತ್ತೆ ಕೆಲಸ. ಮತ್ತು ಈಗ ಎಷ್ಟು ಮೆಜರ್ಮೆಂಟಿಗೆ ಬೇಕನ್ನು ನೋಡ್ಕೊಂಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಹೇಳಿದ್ನಲ್ಲ ನಾನು ಹತ್ತಿರ ದೂರ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಅಂತ. ಸೊ ನನ್ನ ಪ್ರಕಾರ ಹೇಳೋದಾದರೆ ಇದು ಸ್ವಲ್ಪ ಚಿಕ್ಕ ಫ್ಲವರ್ ಆಗಿರೋದ್ರಿಂದ ಸ್ವಲ್ಪ ಹತ್ತಿರದಲ್ಲಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಕೆಳಗಡೆ ಪೊಸಿಷನ್ ಏನಿದೆಯಲ್ಲ ಅದು ಸ್ಮಾಲ್ ಸೈಜಲ್ಲಿ ಇರೋದ್ರಿಂದ ಅಷ್ಟು ದೂರ ಆದರೂ ಕೂಡ ಲುಕ್ ಅನ್ನೋದು ಕಾಣಿಸೋದಿಲ್ಲ. ಸ್ವಲ್ಪ ಆದಷ್ಟು ಸ್ವಲ್ಪ ಹತ್ತಿರದಲ್ಲಿ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ನೆಕ್ಸ್ಟ್ ಕಸ್ಟಮರ್ ಬಂದು ಯಾರಾದರೂ ಕೇಳಿದಾಗ ಸೀರೆಗೂ ಹಾಕಿದಾಗ ಕೂಡ ಅದೂ ಕೂಡ ನಾನು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಯಾರಿಗೆಲ್ಲ ಕುಚ್ಚು ಫೋಲ್ಡ್ ಆಗುತ್ತೆ, ಕುಚ್ಚು ಬೇಡ ಅನ್ನೋರು, ಈ ಇತ್ತೀಚೆಗೆ ಅದು ಕೂಡ ಜಾಸ್ತಿ ಆಗಿದೆ ನಮಗೆ ಕುಚ್ಚು ಬೇಡ ಅಂತ. ಸೊ ಈ ರೀತಿ ಒಂದು ಸತಿ ಟ್ರೈ ಮಾಡಿ. ಜಸ್ಟ್ ನಾನು ನಿಮಗೆ ಸ್ಯಾಂಪಲ್ ಆಗಿ ತೋರಿಸಿದ್ದೀನಿ. ಇದು ಬೀಡ್ಸ್ ಬೇಡ ಅಂತಂದರೆ ನೋಡಿ, ಬೀಡ್ಸ್ ಇಲ್ಲದೆ ಕೂಡ ನಾನು ಇದೇ ರೀತಿಯಾಗಿ ನೀವು ಬಿಡ್ಬೋದು. ಬಟ್ ಇದು ಒಂಥರ ಬೀಡ್ಸ್ ಹಾಕೋದ್ರಿಂದ ಅವು ಹೋಲ್ ಕವರ್ ಆಗುತ್ತೆ, ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ, ಹಂಗಾಗಿ ಅದನ್ನು ಹಾಕಿದ್ದೀನಿ. ಸೊ ನಿಮ್ಮ ಮೇಲೆ ಐಡಿಯಾ ಮೇಲೆ ಈ ಡಿಸೈನ್ ಅನಿಸುತ್ತೆ ಚೇಂಜ್ ಮಾಡಿಕೊಂಡು ಕೂಡ ಟ್ರೈ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಫೈನಲ್ ಲುಕ್ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಇದಕ್ಕೆ ಒಂದು ನಿಮ್ಮ ಸೀರೆಗೆ ಈ ಒಂದು ಗ್ಯಾಪಲ್ಲಿ ಹಾಕೋದಾದರೆ ಒಂದು 25 ಪೀಸನ್ನು ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಸೀರೆಗೆ ಕವರ್ ಆಗುತ್ತೆ. ಸೊ ನೀವು ಪ್ರೈಸ್ ತೊಗೊಳ್ಳೋದಾದರೆ ಇದಕ್ಕೆ ಒಂದಕ್ಕೆ 50 ರೂಪೀಸ್ ಚಾರ್ಜ್ ಮಾಡ್ಕೋಬೋದು. 50 ತೊಗೊಳ್ಳಿ, ಇಲ್ಲಾಂದರೆ 60 ರೂಪಾಯಿ ಕೂಡ ತೊಗೋಬೋದು. ಯಾಕಂದರೆ ಇದು ಕ್ಯಾಪ್ ಬೀಡ್ಸ್ ಏನಿದೆಯಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಇದು ನೋಡಿಕೊಂಡು ಅದು ಯಾವ ಕ್ವಾಂಟಿಟಿ ಬರುತ್ತೆ, ಎಷ್ಟು ಪ್ರೈಸಲ್ಲಿ ಬಂದಿದೆ ನೋಡ್ಕೊಂಬಿಟ್ಟು ಅದ್ರ ಮೇಲೆ ಪ್ರೈಸ್ ಕೂಡ ನೀವು ತೊಗೋಬೋದು. ಇದೇ ಕ್ಯಾಪಿಗೆ ಟ್ರೈ ಮಾಡಬೇಕಂತಲ್ಲ, ವೆರೈಟಿ ಸಾಕಷ್ಟು ವೆರೈಟಿ ಬೀಡ್ಸ್ಗಳು ಕೂಡ ಇದೆ ಮಾರ್ಕೆಟಲ್ಲಿ. ಕೆಲವೊಂದು ಬೇರೆ ಬೀಡ್ಸ್ಗಳಿಗೆ ಕೂಡ ಈ ಡಿಸೈನ ನೀವು ಟ್ರೈ ಮಾಡ್ಕೊಂಡು ಕೂಡ ನೋಡ್ಕೋಬೋದು. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ನೋಡಿ ಈ ರೀತಿ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಂದು ಡಿಸೈನ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.